ಚೆನ್ನಾಗಿ ಮಾಡಿದ್ದಾರೆ. ಸರ್, ಸಿನಿಮಾದಲ್ಲಿ ನಿಮ್ಗೆ ಇಷ್ಟ ಆದಂತದ್ದು ಏನು? ನಮ್ಗೆ ಇಷ್ಟ ಆದಂತೂ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ. ಹಾ. ಹೀರೋ ಚೆನ್ನಾಗಿ ಮಾಡಿದ್ದಾರೆ. ಕಾನ್ಸೆಪ್ಟ್ ಇಷ್ಟ ಆಯ್ತು. ಸೂಪರ್ ಆಗಿದೆ. ಸರಿ, ಇಂಗ್ಲಿಷ್ ಮೂವಿ ತರ ಇದೆ. ಸಿನಿಮಾ ಏನ್ ಇಷ್ಟ ಆಯ್ತು ನಿಮ್ಗೆ? ಇಂಟ್ರಲ್ ಮೇಲೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. ಕಾನ್ಸೆಪ್ಟ್ ಇಷ್ಟ ಆಯ್ತಾ ನಿಮ್ಗೆ? ಯಾರ ಆಕ್ಟಿಂಗ್ ಇಷ್ಟ ಆಯ್ತು? ಹುಡುಗಿ ಆರ್ ಎಫೆಕ್ಟ್ಸ್ ಎಲ್ಲ ಚೆನ್ನಾಗಿದ್ಯಾ? ಹುಡುಗನ ಚೆನ್ನಾಗಿ, ಅವರು ಚೆನ್ನಾಗಿ. ಡಿಫ್ರೆಂಟ್ ಆಗಿ ಮಾಡಿದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂತವ್ರ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಜನ ಇದಾರೆ ಸಮಾಜ. ಹೌದಾ, ಪರವಾಗಿಲ್ಲ, ಹುಡುಗನ ಸೂಪರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ಸರ್ ಫಿಲಮ್. ಪ್ರವೀಣ್ ಆಕ್ಟಿಂಗ್ ಇನ್ನೂ ಸೂಪರ್, ಹೀರೋಯಿನ್ ಆಕ್ಟಿಂಗ್ ಸೂಪರ್. ಪಾರ್ಟ್ಗೋಸ್ಕರ ವೈಟಿಂಗ್ ಮಾಡ್ತಾ ಇದ್ದಾರೆ. ಏನ್ ಇಷ್ಟ ಆಯ್ತು? ಎಲ್ಲಾರ ಆಕ್ಟಿಂಗ್ ಚೆನ್ನಾಗಿದೆ. ಅದನ್ನ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ನವೀನ್ ಅವರು ಸೂಪರ್ ಆಗಿದೆ. ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆ ಫಿಲಮ್. ಫ್ಯಾಮಿಲಿ ನೋಡ್ಬೋದು ಆರಾಮಾಗಿ, ಅಂತ ಭಯ ಏನು ಆಗಲ್ಲ. ನಿಮ್ಗೆ ಇಷ್ಟ ಆಗಿದೆ ಏನಾದ್ರಲ್ಲಿ? ಆ ಹುಡುಗನ ಪಾರ್ಟ್ ಇಷ್ಟ ಆಯ್ತು ನಂಗೆ. ಥ್ಯಾಂಕ್ ಯು. ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ. ಆರ್ ಮೂವಿ ತುಂಬಾ ಚೆನ್ನಾಗಿದೆ, ನೋಡ್ಬೋದು. ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ ಫಿಲಮ್. ಹುಡುಗನ ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ? ಹುಡುಗ ಚೆನ್ನಾಗಿ ಮಾಡಿದ್ದಾನೆ ಆಕ್ಟಿಂಗ್. ಹೀರೋಯಿನ್ ಚೆನ್ನಾಗಿದ್ದಾರೆ. ಹೀರೋಯಿನ್ ಕಾಮಿಡಿನೂ ಚೆನ್ನಾಗಿದೆ. ಹೀರೋಯಿನ್ ಸ್ಟಾರ್ಟಿಂಗ್ ಬೇಕಾಗಿಲ್ಲ ಅನ್ಸುತ್ತೆ, ಬಟ್ ಎಂಡಿಂಗ್ 20 ಮಿನಿಟ್ಸ್ ಏನಿದೆ ಸೂಪರ್. ಸರ್, ಹುಡುಗನ ಆಕ್ಟಿಂಗ್ ಬಗ್ಗೆ ಏನ್ ಹೇಳ್ತೀರಿ? ತುಂಬಾ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ ನಿಮ್ಗೆ? ಸಸ್ಪೆನ್ಸ್ ಮೂವಿ ಅಲ್ವಾ, ಚೆನ್ನಾಗಿ ಮಾಡಿದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಭಯ ಇದೆ, ಹಾರರ್ ಟೈಪ್ ಚೆನ್ನಾಗಿದೆ. ಸರ್, ಫ್ಯಾಮಿಲಿ ಎಲ್ಲ ಕುಂತು ನೋಡುವಂತ ಫ್ಯಾಮಿಲಿ ಎಲ್ಲರೂ ಕುತ್ಕೊಂಡು ನೋಡಂತದ್ದು. ಒಳ್ಳೆ ಮೆಸೇಜ್ ಇದೆ ಏನಾದ್ರು ನಿಮ್ ಪ್ರಕಾರ? ತುಂಬಾ ಮೆಸೇಜ್ ಇದೆ. ಅದು ಹೆಲ್ತ್ ಬಗ್ಗೆ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂತವರು ಸಹಿತ ಬಂದು ನೋಡಿ ಒಂದು ಅದನ್ನ ಯಾವ ರೀತಿ ಅದನ್ನ ನಾವು ಪರಿಹಾರನ ಮಾಡ್ಬೋದು ಅಂತ ಹೇಳಿ ಮಾಡ್ಬೋದು. ಸಮಾಜದಲ್ಲಿ ಅಂತವ್ರೆಲ್ಲ ನೋಡೋ ದೃಷ್ಟಿನೇ ಬೇರೆ ಇದೆ. ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆ? ಅದನ್ನ ತಿಳ್ಕೊಳ್ಳೋರು ಬರ್ತಾರೆ, ಕೆಲವರು ಅದೇ ಬೇರೆ ಡ್ಯಾನ್ಸ್ ಅದು ಇದು ಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ. ಇದನ್ನ ಸಮಾಜಕ್ಕೆ ಬೇಕಾಗಿರೋ ರೀತಿ ತೋರಿಸಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಓಕೆ. ಕನ್ನಡದಲ್ಲಿ ಬರೀ ಆಕ್ಷನ್ ಸಿನಿಮಾಸ್ ನೋಡ್ತಾ ಇದ್ವಿ, ಖಂಡಿತ ಚೆನ್ನಾಗಿದೆ. ಒಳ್ಳೆ ಪ್ರಯತ್ನ, ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಒಂದು ಚಿಕ್ಕ ಹುಡುಗ ಚೆನ್ನಾಗಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಸೊ ಆಲ್ ದಿ ಬೆಸ್ಟ್ ಫಾರ್ ನಾನಿನ ಬಿಡಲ್ಲ. ಸರ್, ಕಾನ್ಸೆಪ್ಟ್ ಬಗ್ಗೆ ಏನ್ ಹೇಳ್ತೀರಾ? ಕಾನ್ಸೆಪ್ಟ್ ಚೆನ್ನಾಗಿದೆ ಸರ್. ನಾವು ನಾನಿನ ಬಿಡಲಾರೆ ಅಂದ್ರೆ ನಾವು ಹಳೆ ಸಿನಿಮಾ ನೋಡಿದ್ವಿ, ಅನಂತ್ ನಾಗ್ ಸರ್ದು ಮತ್ತೆ ಲಕ್ಷ್ಮೀ ಮೇಡಮ್ದು. ಮತ್ತೆ ಎಲ್ಲ ಮರ್ತೋಗ್ಬಿಟ್ಟಿದ್ವಿ ಆ ಸಿನಿಮಾನ. ಮತ್ತೆ ಈ ಸಿನಿಮಾ ನೋಡಿದ್ರೆ ಮತ್ತೆ ಅದೆಲ್ಲ ನೆನಪಾಗುತ್ತೆ. ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ಫಾರ್ ಸಿನಿಮಾ. ಥ್ಯಾಂಕ್ ಯು. ಏನ್ ಇಷ್ಟ ಆಯ್ತು ಹೇಳಪ್ಪ? ಸಿನಿಮಾದಲ್ಲಿ ಎಲ್ಲ ಪಾರ್ಟ್ ಇಷ್ಟ ಆಯ್ತು. ಚೆನ್ನಾಗಿದ್ದಾರೆ. ಎಲ್ಲ ಬಿಜಿಎಂ ತುಂಬಾ ಇಷ್ಟ ಆಯ್ತು. ಆ ಹುಡುಗನ ಪಾತ್ರ ಮಾಡೋದ್ರ ಬಗ್ಗೆ ಏನ್ ಹೇಳ್ತೀವಿ? ಚೆನ್ನಾಗಿ ತುಂಬಾ ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ. ಕಾನ್ಸೆಪ್ಟ್ ಇಷ್ಟ ಆಯ್ತು? ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಕನ್ನಡ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನಿನ್ನ ಬಿಡಲಾರೆ ಅಂತ ಹೊಸ ಪ್ರತಿಭೆಗಳು, ಹೊಸ ಒಂದು ಕತೆ ಇಟ್ಕೊಂಡು, ಹೊಸ ಟೆಕ್ನಿಷಿಯನ್ ಇಟ್ಕೊಂಡು, ಹೊಸ ಡೈರೆಕ್ಟ್ರು ಎಲ್ಲರೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಒಂದೊಳ್ಳೆ ಮೆಸೇಜ್ ಇದೆ ಫಿಲಮ್ ಅಲ್ಲಿ. ಎಲ್ಲಾರು ಬಂದು ಈ ಕನ್ನಡ ಸಿನಿಮಾ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದಷ್ಟು ಕನ್ನಡಿಗರೆಲ್ಲರೂ ಸೇರಿ ಕನ್ನಡ ಚಿತ್ರಗಳನ್ನ ಬೆಳೆಸಿ ಕನ್ನಡಕ್ಕೆ ಸಪೋರ್ಟ್ ಮಾಡಿ ಇಂಥ ಒಳ್ಳೊಳ್ಳೆ ಚಿತ್ರಗಳನ್ನ ಗೆಲ್ಲಿಸ್ಬೇಕು ಅಂತ ಈ ಮುಖಾಂತರ ಹೇಳ್ತೀನಿ. ಹಾಗೆ ಏನು ಈ ಒಂದು ಚಿತ್ರನ ನೀವು ಎಷ್ಟು ಥಿಯೇಟರ್ ಅಲ್ಲಿ ಹಾಕಿದೀರಾ, ಅಷ್ಟು ಥಿಯೇಟರ್ಗಳು ಇವಾಗ ಪರಭಾಷಾ ಚಿತ್ರಗಳು ಬರ್ತಿದೆ. ಆ ಪರಭಾಷಾ ದೊಡ್ಡ ದೊಡ್ಡ ಸಿನಿಮಾಗಳು ಬರೋದ್ರಿಂದ ಕನ್ನಡ ಚಿತ್ರರಂಗಕ್ಕೆ, ಕನ್ನಡ ಹೀರೋಗಳಿಗೆ, ಹೊಸ ಪ್ರತಿಭೆಗಳಿಗೆ ಸಿನಿಮಾಗಳು ಸಿಗದೇ ಇರೋ ರೀತಿ ಆಗ್ತಿದೆ. ಇವಾಗ ನೆಕ್ಸ್ಟ್ ಪುಷ್ಪ ಬರ್ತಾ ಇದ್ದಂಗೆ ಈ ಸಿನಿಮಾಗಳಿಗೆಲ್ಲ ಎಲ್ಲಿಂದ ಅದಕ್ಕೊಂದ್ ನೆಲೆನೇ ಇಲ್ದಿರೋ ರೀತಿಲಿ ಹೋಗೋ ತರ ಇದೆ. ಇದನ್ನ ಎಚ್ಚರಿಸ್ಕೊಂಡು ಈ ಒಂದು ಏನು ನಮ್ಮ ಕನ್ನಡ ವಾಣಿಜ್ಯ ಮಂಡಳಿ ಇದೆ, ಅದು ಎಚ್ಚೆತ್ಕೊಂಡು ಅದ್ರ ಮುಖಾಂತರ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ಕೊಂಡು ಅದ್ರ ಪರ ನಿಲ್ಬೇಕು ಅಂತ ಈ ಮುಖಾಂತರ ಹೇಳ್ಕೊಡ್ತೀನಿ. ಜೈ ರಾಜೇಂದ್ರ. ಏನನ್ನಂತ ಸಿನಿಮಾ? ತುಂಬಾ ಚೆನ್ನಾಗಿದೆ, ಕಾಮಿಡಿ ಚೆನ್ನಾಗಿದೆ, ಚೆನ್ನಾಗಿದೆ. ಹುಡುಗನ ಬಗ್ಗೆ ಏನ್ ಹೇಳ್ತೀರಿ? ತುಂಬಾ ಚೆನ್ನಾಗ್ ಮಾಡಿದ್ದಾರೆ. ಹೊಸ ಪ್ರಯತ್ನಕ್ಕೆ ನಿಮ್ ಕಡೆಯಿಂದ ಏನ್ ಹೇಳ್ತೀರಿ? ಚೆನ್ನಾಗ್ ಮಾಡಿದ್ದಾರೆ. ಇನ್ನ ಸಿನಿಮಾಗಳು ನೋಡ್ಬೋದು. ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಬೇರೆಯವ್ರಿಗೆ ಹೇಳ್ತೀರಾ? ಹೇಳ್ತೀವಿ. ಸ್ವಲ್ಪ ಹಾರಿಬಲ್ ಇದೆ. ವೇಟಿಂಗ್ ಫಾರ್ ಪಾರ್ಟ್. ಸರ್, ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ. ಅದ್ರ ಬಗ್ಗೆ ಹೇಳಿ. ಟೈಟಲ್ ಇದೆ ನಾನಿನ್ನ ಬಿಡಲಾರೆ, ಅದಿನ್ನ ಬಿಟ್ಟೇ ಇಲ್ಲ, ಮುಂದೆ ನೋಡಿ. ಥ್ಯಾಂಕ್ ಯು.